ಎಳೆ ಜೋಳದ ದಿಂಡಿನ ಬೇಬಿ ಕಾರ್ನ್ ಮಂಚೂರಿ ಹೆಂಗೆ ಮಾಡೋದು ರೆಸಿಪಿ ನಮ್ಮ ಶ್ರೀಮತಿಯವರು ತೋರಿಸ್ತಾರೆ ನೋಡಿ. ಇದು ಡ್ರೈ ಟೇಸ್ಟ್ ನೋಡೋಕೆ ಕೊಟ್ಟವ್ರೆ, ಒಡೆ ಥರ ಸೇಮ್ ಗೋಬಿ ಮಂಚೂರಿ ಥರ ಇದೆ. ಗೋಬಿ ಮಂಚೂರಿ ಥರ ಇರುತ್ತೆ, ಆದರೆ ಹೋಟ್ಲು ಟೇಸ್ಟ್ ಇರಲ್ಲ. ಯಾಕೆ ಕಲರ್ ಇರಲ್ಲ, ಸಖತ್ತಾಗಿದೆ. ನೀವು ಕಲ್ತ್ಕೊಳ್ಳಿ, ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೂ ಹೆಲ್ದಿಯಾಗಿ ಒಳ್ಳೆ ಉತ್ತಮ ಆಹಾರ ಕೊಡಿ, ಭಾಳ ಒಳ್ಳೇದು. ಏನಮ್ಮ ಇದು ಎಳೆ ಜೋಳ ಎಲ್ಲ ತಂದು ಮಡಿಕೊಂಡಿದ್ಯಾ? ಎಳೆ ಜೋಳಗಳ ಏನೋ ರೆಸಿಪಿ ಮಾಡೋಣ ಅಂತ. ಏನು ಇದು ಎಳೆ ಜೋಳ? ಅದು ಜೋಳದ ಮುಸ್ಕಿನ ಜೋಳದಾಗೆ ಎಳೆ ಜೋಳ ಇದು. ಓ ಹಾಂ ಏನದು ಬೇಬಿ ಕಾರ್ನ್? ಏನು ಕದ ಇವಾಗ ಬೇಬಿ ಕಾರ್ನ್ ಮಂಚೂರಿ ಮಾಡೋಕ್ಕೆ. ಗೋಬಿ ಮಂಚೂರಿ ಥರ ಬೇಬಿ ಕಾರ್ನ್ ಮಂಚೂರಿ ನೋಡಿ, ನಮಗೆ ಫ್ರೆಶ್ ಆಗಿ ಹೆಂಗೆ ಸಿಗ್ತವೆ. ಇಲ್ಲಿ ಜೋಳದ ಹೋಟ್ಲಿಗೆ ಕಿತ್ಕೊಂಡ್ಬಿಟ್ಟ ನೋಡಿ, ಇಷ್ಟು ಎಲ್ಲ ಪ್ಯಾಕ್ ಮಾಡಿ ಇಕ್ಕಿರ್ತಾರೆ. ನಾವು ಪ್ಯಾಕ್ ತಂದು ಮಾಡಬೇಕು. ನಮಗೆ ಇಲ್ಲಿ ಬೇಕಾದ ಸಮದಷ್ಟು ಕಿತ್ಕೊಂಡ್ಬಂದು ನೋಡಿ ಎಲ್ಲ ಈ ದನ ಮೇಕೆ ಜೋಳದ ಹೋಟ್ಲು ಹಾಕಿರ್ತಾರಲ್ಲ ಅದ್ರೊಳಗೆ ಸಿಕ್ಬಿಡ್ತಾವೆ ಇವು. ಏನು ಐಡಿಯಾ ರೀ? ಒಟ್ಟಿನ ಫ್ರೆಶ್ ಅಂತ ಫ್ರೀ ಅಷ್ಟು. ಫ್ರೀಯಲ್ಲಿ ಜೋಳ ಚೆಲ್ಲಿರಲ್ವಾ, ಹೊಲ ಉತ್ತಿರಲ್ವಾ, ಒಟ್ಟಿನಾಗ ಫ್ರೆಶ್ ಸಿಗುತ್ತೆ. ಕರೆಕ್ಟು ಇಂಥವೆಲ್ಲ ಪ್ಯಾಕ್ ಮಾಡಿ ಇಕ್ಕಿರ್ತಾರೆ, ನೋಡಿದ್ದೀನಿ ನಾನು ಈ ರಿಲಯನ್ಸಲ್ಲಿ ಇದ್ರಾಗೆಲ್ಲ ನೋಡಿದ್ದೀನಿ. ಐಸ್ ಕ್ರೀಮ್ ಎಲ್ಲ ಇಕ್ತಾರಲ್ಲ ಅಂತ ಬಾಕ್ಸ್ಗಳಲ್ಲಿ ಇಕ್ಬಿಟ್ಟಿರ್ತಾರೆ ಫ್ರೀಜರಲ್ಲಿ. ಅದ್ರದ್ದು ಇವಾಗ ಮಂಚೂರಿ ಮಾಡೋದಾ? ಇದನ್ನು ಹಿಂಗೇನ ಕಟ್ ಮಾಡ್ಬೇಕು ಮತ್ತೆ? ನೋಡೋಣ ಮಾಡಮ್ಮ, ಅದು ಹೆಂಗೆ ಮಾಡ್ತೀಯೋ ನೋಡೋಣ ನಾವು. ಅಲ್ವಾ ಮಗಳೇ, ನೀನು ತಿಂತೀಯಪ್ಪ? ತಿಂತಾರಂತ ಅವರು. ಓಕೆ ಇದನ್ನೆಲ್ಲ ಬಳಸಕ್ಕಲ್ವಾ? ಇಲ್ಲ, ಇದನ್ನ ಹಾಕಲ್ಲ, ಕರ್ಬೇವಿನ ಸೊಪ್ಪು ಹಾಕಲ್ಲ. ಸಿಗ್ಯದ? ಇದು 4 ಪೀಸ್ ಮಾಡಿ, ಈ ದಿಂಡು ದಪ್ಪರಲ್ಲ, ಈ ಥರ 4 ಪೀಸ್ ಮಾಡ್ತೀವಿ. ಅವ್ರ ಇದು ಇಲ್ಲಾಂದ್ರೆ ಈ ಥರ ತಗೊಂಡು ಇದನ್ನ ಕೆಲವರು ಏನು ಮಾಡ್ತಾರೆ, ಹಿಂಗೆ ರೌಂಡ್ ಹೊಡಿತಾರೆ. ಬೇಯಲ್ಲ ಒಟ್ಟಿನಾಗೆ, ಬೇಯುತ್ತೆ. ಈ ಥರ ಸ್ಲೈಸ್ ಥರ ನೋಡಿಬೋದು. ಹಿಂಗೆ ಮಾಡು, ಹುಡುಗರು ತಿನ್ನೋ ಚೆನ್ನಾಗಿರ್ತದೆ. ಅಂದರೆ ಅದು ಹೆಂಗಿದ್ರು ಒಂದಕ್ಕೊಂದು ಆಗುತ್ತೆ. ಹಂಗಾದ್ರೂ ಮಾಡೋದು ಹಂಗೆ ಮಾಡ್ತೀನಿ. ಹಂಗೆ ಸ್ವಲ್ಪ ಹಿಂಗೆ ಸ್ವಲ್ಪ ಮಾಡಬೇಕು, ಯಾವ್ದು ಇಷ್ಟಪಡ್ತೀವಿ. ಒಂದ್ರಲ್ಲಿ 4 ಪೀಸು ಬೇಗ ಆಗುತ್ತೆ ಕೆಲಸ ಅಂತ. ಚೆನ್ನಾಗಿ ಬೇಯ್ತದೆ ಹಿಂಗಿದ್ರೆ ಅಲ್ವಾ? ದಿಂಡು ಕಟ್ಟಾಗುತ್ತಲ್ಲ, ಅದೇ ನಾ ಸ್ಲೈಸ್ ಹೇಳಿದ್ನಲ್ಲ, ಅದು ಹೊಡೆದ್ರೂ ಕಟ್ಟಾಗುತ್ತೆ. ಎಳೆದಲ್ವಾ, ಬೇಯುತ್ತೆ. ಕಟ್ ಮಾಡು. ಇವಾಗೇನು ಹುಳ ಇರಲ್ಲ, ಏನೂ ಇಲ್ಲ. ಒಂದ್ಸರಿ ನೀರಲ್ಲಿ ತೊಳೆದ್ಬಿಟ್ಟು ಚಾಯರ ನೀರಲ್ಲಿ 1-2 ಸರಿ ಬಳಸೋದು. ಈಗ ಬೇಬಿ ಕಾರ್ನ್ ಮಂಚೂರಿಗೆ ಜೋಳದ ಹಚ್ಚಿದಾಗಿದೆ ಎಳೆದು. ಈಗ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ಏನು ಬೇಕು ಅಂತ ಇವಾಗ ಹೇಳ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿದು. ಆಮೇಲೆ ಕಾರ್ನ್ಫ್ಲೋರು, ಅದಕ್ಕೆ ಎಷ್ಟು ಬೇಕು ಅಂದಾಜು ಗೊತ್ತಾಗುತ್ತೆ. ಸ್ವಲ್ಪ ಫಸ್ಟ್ ಒಂದು ಅರ್ಧ ಬೌಲ್ ಹಾಕ್ಕೊಂಡಿರೋದು ಸಾಲಿಲ್ಲ ಅಂತಂದರೆ 1-2 ಸ್ಪೂನಷ್ಟು ಮೈದಾ ಇಟ್ಟು. ಆಮೇಲೆ ಸ್ವಲ್ಪ ಖಾರದ ಪುಡಿ, ನಮ್ಮ ಖಾರ ಎಷ್ಟು ಬೇಕು, ನಮ್ಮ ಮನೇಲಿ ಕಮ್ಮಿ ಖಾರ, ಹಂಗಾಗಿ ಸ್ವಲ್ಪ ಖಾರದ ಪುಡಿ. ಅದು ಆಮೇಲೆ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಅಷ್ಟು. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನ್ ಅಷ್ಟು. ಇದನ್ನು ಫಸ್ಟು ತೊಳೆದಿದ್ನಲ್ಲ, ನೀರು ಅಂಶ ಇರುತ್ತೆ, ಡ್ರೈಯಲ್ಲೇ ಕಲಿಸ್ಕೋಬೇಕು ಫಸ್ಟು. ಈಗ ಕಾರ್ನ್ಫ್ಲೋರ್ ಸಾಕಾಗ್ಲಿಲ್ಲ ಬೇಕಾದ್ರೆ ಹಾಕ್ಕೋಬೋದು. ಫಸ್ಟು ಡ್ರೈ ಕಲಿಸ್ಕೋಬೇಕು ಈ ಥರ ತೊಳೆದಿಂದ ನೀಟಾಗಿ. ನಿಮ್ಗೆ ಇವಾಗ ನೀರು ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು ಕಲಿಸ್ಕೊಂಡ್ರೆ ಗೊತ್ತಾಗುತ್ತೆ ಕಾರ್ನ್ಫ್ಲೋರ್ ಬೇಕಾ ಬೇಡವಾ ಅನ್ನೋದು. ಈ ಡ್ರೈ ಗೋಬಿ ತಿಂತೀವಲ್ಲ, ಆ ಥರನೂ ಮಾಡ್ಕೊ ತಿನ್ಬೋದು, ಚೆನ್ನಾಗಿರುತ್ತೆ. ಇಲ್ಲ ಮಾಮೂಲಿ ನಾರ್ಮಲ್ ಗೋಬಿ ಸಾಸ್ ಎಲ್ಲ ಥರ ಮಾಡಿ ಅದು ತಿಂದರೂ ಚೆನ್ನಾಗಿರುತ್ತೆ. ಗೋಬಿ ಮಂಚೂರಿ ಥರ. ಕಾರ್ನ್ ಮಂಚೂರಿ ಇದು. ಕಾರ್ನ್ ಮಂಚೂರಿ. ನನಗೆ ಇನ್ನೂ ಸ್ವಲ್ಪ ಕಾರ್ನ್ಫ್ಲೋರ್ ಬೇಕು. ಇದ್ರದ್ದು ಅಷ್ಟು ಹಾಕೊಂಬಿಟ್ಟೆ ಒಂದು ಬೌಲು. ಅವರ ಟೇಸ್ಟ್ಗೆ ಏನು, ಈಗ ಗರಂ ಮಸಾಲೆ ಬೇಡ ಅಂದರೆ ಗರಂ ಮಸಾಲೆ ಹಾಕ್ಕೊಳೋದು ಕೆಲವರು, ಬರೀ ಇದು ಇಷ್ಟೇ ಮಾಡ್ತಾರೆ. ಏನು ಅವ್ರ ಟೇಸ್ಟ್ಗೆ ಮನೆ ಆಡ್ತೆಗೆ. ಇದಕ್ಕೆ ನಾನು ಕಲರ್ ಬಳಸಿಲ್ಲ. ಇದನ್ನು ಕಲಿಸ್ಬಿಟ್ಟು ಇಷ್ಟು ನೀಟಾಗೆ ಒಂದು 5 ನಿಮಿಷ ಬಿಟ್ಬಿಟ್ಟು ಅಷ್ಟಕ್ಕೆ ಎಣ್ಣೆ ಕಾಯಕ್ಕಿಡೋಣ.
ಈ ಬಜ್ಜಿ ಮೆಣಸಿನ್ಕಾಯಿಗೆ ಬೋಂಡ್ ಹಿಟ್ಟು ಹಾಕ್ತಿವಲ್ಲ ಕಡಲೆ ಹಿಟ್ಟು ಆ ಥರ ಮಿಕ್ಸ್ ಆಗ್ಬೇಕು. ಈಗ ಗೋಬಿ ಮಂಚೂರಿಗೆ ಹೆಂಗ್ ಕಳಿಸ್ತೀವೋ ಅದೇ ಥರನೇ ಹಾಂ ಸ್ಮೂತ್ ಆಗಿರ್ತೀವಿ. ಇಸ್ಕಿ ಕಲ್ಸಕ್ ಹೋಗಲ್ಲ, ಕಟ್ ಆಗುತ್ತೆ. ತಳದಲ್ಲಿ ನೀರಿದೆ, ಅಲ್ಲ ಗಟ್ಟಿ ಇದೆ. ಇಷ್ಟೇ, ಇಷ್ಟನ್ನ ಒಂದು 5 ನಿಮಿಷ ಹಂಗೆ ಬಿಟ್ಬಿಟ್ಟು ನಾನು ಕಲರ್ ಹಾಕ್ತಿದ್ದಕ್ಕೆ ವೈಟ್ ಕಾಣಿಸ್ತಿದೆ. ಫ್ರೈ ಆದ್ರೆ ಕಲರ್ ಚೇಂಜ್ ಆಗುತ್ತೆ. ಕಲರ್ ಯೂಸ್ ಮಾಡಿಲ್ಲ, ಯಾವ ಕಲರ್ ಯೂಸ್ ಮಾಡಿಲ್ಲ. ಬಿಟ್ಕೊಂಡು ಹೋಗ್ತೀನಿ. ನಿಧಾನಕ್ಕೆ ಹಿಂಗೆ ಬಿಟ್ರೆ ಜೋರಾಗಿ ಹಾಕಿದ್ರೆ ಸೌಂಡ್ ಎಣ್ಣೆ ಸಿಗುತ್ತೆ. ಹಿಂಗೆ ಬೇರೆ ಹಿಂಗೆ ಬಿಡಿಯಾಗಿ ಉದ್ರಿಸಿದ್ರೆ ಅಂಟ್ಕೊಳಲ್ಲ. ಒಂದೇ ಸರಿ ಹಿಂಗೆ ಉಂಡೆ ಬಿಟ್ಬಿಟ್ರೆ ಒಂದಕ್ಕೊಂದು ಅಂಟ್ಕೊಳತ್ತಲ್ಲ, ತಿರ್ಗಾ ಉಂಡೆ ಆಗ್ಬಿಡುತ್ತೆ. ಈಗ ನಮ್ದು ಒಂದೊಂದು ಅಂಟ್ಕೊಳುತ್ತೆ. ಅವಾಗ ಸ್ವಲ್ಪ ಇದು ಮಾಡ್ಬೇಕು ಈ ಥರ. ಇವಾಗ ಆಗಿದೆ, ಇಷ್ಟು ಕಲರ್ ಬಂದಿದೆ ಸಾಕು. ಇಷ್ಟ ಹಾಕ್ತೀನಿ. ಸೌಂಡ್ ಗೊತ್ತಾಗುತ್ತಾ ಬೆಂದದು? ಒಂಥರ ಕ್ರಿಸ್ಪಿ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಟನ್ 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 ಅಂತದ ಗಂಟೆ ಹೊಡೆದಂಗೆ. ಈ ಬೇಗ ಬೆಂದ್ಬಿಡುತ್ತೆ, ಜಾಸ್ತಿ ಹೊತ್ತು ಹಿಡಿಯಲ್ಲ. ಇದು ಡ್ರೈ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ಹೆಂಗನ್ಸುತ್ತೆ. ಇದು ಡ್ರೈ ಟೇಸ್ಟ್ ನೋಡಕ್ ಕೊಟ್ಟವ್ರೆ. ಬಿಸಿ ಬಿಸಿ ಚೆನ್ನಾಗಿತ್ತು, ಉಪ್ಪಿಡ್ದೈತೆ, ಕ್ರಿಸ್ಪಿ ಆಗೈತೆ ಒಂಥರ. ಒಡೆ ಥರ. ಇದಕ್ಕೆ ಚಾಟ್ ಮಸಾಲ ಹಾಕೊಂಡು ಡ್ರೈ ಗೋಬಿನೂ ಆಗುತ್ತೆ, ಚೆನ್ನಾಗಿದೆ. ಇದು 2ನೇ ರೌಂಡಾ? ಇದನ್ನ ಈಗೇನು ಮಾಡೋದು? ಇದನ್ನ ಬೆಂದಿರೋದು ಇದನ್ನ ಈಗ ಟೊಮೊಟೊ ಸಾಸು, ಸೋಯಾ ಸಾಸು ಇದೆಲ್ಲ ಹಾಕಿ ಅದೇ ಮಾಮೂಲಿ ಗೋಬಿ ಫ್ರೈ ಮಾಡ್ತೀವಲ್ಲ, ಗೋಬಿ ಮತ್ತೆ ಇನ್ನೊಂಥರ ಆ ಥರ ಮಾಡ್ಬೋದು. ಕಲರ್ಗಿಂತ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಆಯ್ತಾ? ಈಗ ಇದನ್ನೆಲ್ಲ ಬೇಯಿಸಕ್ಕೆ ಇಷ್ಟೇ ನಮಗೆ ಸಾಕು. ಡ್ರೈ ಗೋಬಿ ತಿಂತೀವಲ್ಲ ಅದೇ ತರ ತಿನ್ಬೋದು. ಅಂದ್ರೆ ಇದಕ್ಕೆ ಚಾಟ್ ಮಸಾಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ತಿನ್ಬೋದು, ಅದು ಚೆನ್ನಾಗಿರುತ್ತೆ ಡ್ರೈ ಆಗಿ. ನಮ್ಗೆ ಅದಿಷ್ಟ ಇಲ್ಲ ಅಂತಂದ್ರೆ ಸಾಸ್ಗಳೆಲ್ಲ ಬಳಸಿ ಈರುಳ್ಳಿ ಸಾಸು, ಅದು ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಚಡಿ ಇದೆ, ಮತ್ತೆ ಸಾಸ್ಗಳೆಲ್ಲ ಹಾಕ್ಬಿಟ್ಟು ಆತರ ಗೋಬಿ ಮಾಡ್ಕೋತೀವಲ್ಲ ಆ ತರ ಮಾಡ್ಕೋಬಹುದು. ಮಂಚೂರಿ ತರ ಬೇಡ ಅಂದ್ರೆ ಈ ತರ ಡ್ರೈ ತಿನ್ಬೋದು. ಅದಕ್ಕೆ ಇದಕ್ಕೆ ಚಾಟ್ ಮಸಾಲ ಉದುರಿಸ್ಕೋಬೇಕು. 2 ತರ ತಿನ್ಬೋದು. 2 ತರ ಡ್ರೈ ತರ ತಿನ್ಬೋದು, ಸಾಸ್ ತರ ಮಾಡಿ ಅದನ್ನಾದ್ರೂ ತಿನ್ಬೋದು. ಅದು ನೋಡೋಣ ಹಂಗಾರೆ ಮಂಚೂರಿ. ಈಗ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿನಿ. ಎಣ್ಣೆ ಬಿಸಿ ಆಗ್ಲಿ. ಒಂದು 1/4 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೀರಂಶ ಇಟ್ಕೊಂಡ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಈರುಳ್ಳಿ ಫ್ರೈ ಮಾಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದ್ಮೇಲೆ ಕ್ಯಾಪ್ಸಿಕಮ್ ಹಾಕೋಣ. ಕ್ಯಾಪ್ಸಿಕಮ್ ಹಚ್ಕೊಂಡಿವಿ. ಈರುಳ್ಳಿ, ಹಸಿ ಈರುಳ್ಳಿನೂ ಸ್ವಲ್ಪ ಬೇಕಲ್ಲ, ಈಗ ಸಣ್ಣಗೆ ಹಚ್ಕೊಂಡ್ರೆ ಕ್ಯಾಪ್ಸಿಕಮ್ ಹಾಕ್ತೀನಿ. ಒಂದು ಅರ್ಧ ಕ್ಯಾಪ್ಸಿಕಮ್ ಅಷ್ಟೇ. ಇದಕ್ಕೆ ಉಪ್ಪು ಹಾಕಿಲ್ಲ, ಯಾಕೆಂದ್ರೆ ಸಾಸಲ್ಲಿ ಉಪ್ಪಿರುತ್ತೆ ಆಲ್ಮೋಸ್ಟ್. ಈಗ ಚಿಲ್ಲಿ ಸಾಸು, ಟೊಮೊಟೊ ಸಾಸ್ ಅಲ್ಲೆಲ್ಲ ಉಪ್ಪಿರುತ್ತೆ, ಹಾಗಾಗಿ ಉಪ್ಪು ಹಾಕಲ್ಲ. ಬೇಕಾದ್ರೂ ಸ್ವಲ್ಪ ಉದುರಿಸ್ಕೋಬೋದು ಬೇಕಾದ್ರೆ. ಆಮೇಲೆ ಅದು ಪಕ್ಕದ ಹಾಕ್ಬಿಟ್ರೆ ಏನಂತೆ ಅದ್ರಲ್ಲಿ ಉಪ್ಪಿರುತ್ತಲ್ಲ, ಇದು ಇದಾಗ್ಬಿಡುತ್ತೆ. ಇದು ಏನೋ ಜಾಸ್ತಿ ಉಪ್ಪು ಅನ್ಸುತ್ತೆ. ಸ್ವಲ್ಪ ಬೇಯಕ್ಕೆ ಮಾತ್ರ ಸುಮ್ಮನೆ ಒಂದು ಚಿಟಿಕೆ ಅಷ್ಟು ಬೇಗ ಬೇಯುತ್ತೆ ಅಂತ. ಇದು ಕ್ಯಾಪ್ಸಿಕಮ್ ಏನು ತೀರಾ ಬೇಯಬೇಕು ಅನ್ನೋದಿಲ್ಲ, ಸ್ವಲ್ಪ ಕ್ರಂಚಿ ಆಗಿದ್ರೆ ಗೋಬಿಗೆ ಚೆನ್ನಾಗಿರುತ್ತೆ. ಇದಾಯ್ತು. ಈಗ ಟೊಮೊಟೊ ಸಾಸು, ಮತ್ತೆ ಇದು ಚಿಲ್ಲಿ, ಮತ್ತೆ ರೆಡ್ ಚಿಲ್ಲಿ ಸಾಸು, ಟೊಮೊಟೊ ಸಾಸು, ಮತ್ತೆ ಸೋಯಾ ಸಾಸು. ಸೋಯಾ ಸಾಸು ಒಂದು ಸ್ಪೂನು, ಚಿಲ್ಲಿ ಸಾಸು ಮತ್ತೆ ಟೊಮೊಟೊ ಸಾಸು 2 ಮಿಕ್ಸ್ ಇದೆ. ಇಲ್ಲಿ ಕಲರ್ ಗೊತ್ತಾಗುತ್ತೆ ನೋಡಿ. ಯಾಕೆಂದ್ರೆ ನಾನು ಬಾಟ್ಲಿಂದ ಬೇಗ ಬೀಳಲಿಲ್ಲ, ಉರಿ ಇದಾದ್ರೆ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ಒಂದೇ ಸರಿ ಬಟ್ಲು ಹಾಕೊಂಬಿಟ್ಟೆ. ಆಯ್ತವಾ? ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಚಿಲ್ಲಿ ಸಾಸ್ ಜಾಸ್ತಿ ಹಾಕಬೇಕು. ಇದಾಯ್ತಲ್ವಾ? ಸಾಸ್ ಇಷ್ಟ ಆಗಲ್ಲ. ಈಗೇನು ಮಾಡೋದು, ಆ ಸಾಸ್ ತೆಳು ಜಾಸ್ತಿ ಆಗಬೇಕು, ಖಾರನೂ ಕಮ್ಮಿ ಬೇಕು ಅನ್ಸಿದ್ರೆ
ನಮ್ಗಿದೆ ನೋಡಿ, ಇದು ಕಾರ್ನ್ಫ್ಲೋರು. ಇದೊಂದು 2 ಸ್ಪೂನು ನೀರಲ್ಲಿ ಕಲಸಿರೋದು. ಹಾಂ 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 ಇದನ್ನು ನೀರಲ್ಲಿ ಹಾಕೋದು ನೋಡಿ. ಇನ್ನು ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ತಾ ಇದಕ್ಕೆ. ಸ್ವಲ್ಪ ಹುಡುಗರು ಖಾರ ತಿನ್ನಲ್ಲ ಅಂದ್ಬಿಟ್ಟು ಟೊಮೊಟೊ ಸಾಸ್ ಸ್ವಲ್ಪ ಸ್ವೀಟ್ ಅಂಶ ಅನ್ಸ್ಲಿ ಅಂತ ಹಾಕಿದೀನಿ. ಅದೇ ಕಲರ್ ಚೇಂಜ್ ಆಗಿದೆ. ಓಕೆನಾ? ಇದು ಸ್ವಲ್ಪ ಮೊಗ್ಲಿ. ಪಾತ್ರೆ ಮೇಲೆ ಡಿಪೆಂಡು. ಪಾತ್ರೆ ದೊಡ್ಡದಾಗಿದ್ರೆ ಒಟ್ಟಿಗೆ ಹಾಕೋಬೋದು. ಇಲ್ಲಾಂದ್ರೆ ಗೋಬಿ ಅಂಗಡಿ ಸ್ವಲ್ಪನೇ ಮಾಡ್ತಾರಲ್ಲ, ಆ ಥರ ಮಾಡ್ಕೋಬೋದಲ್ಲ. ಸಾಸ್ ಮಾಡಿಟ್ಕೊಂಡ್ರೆ ನಮಗೆ ಈಗ ಅವರು ವೆನಿಗರ್ ಎಲ್ಲ ಬಳಸ್ತಾರೆ. ನಾನು ವೆನಿಗರ್ ಎಲ್ಲ ಬಳಸ್ತಾ ಇಲ್ಲ, ಆರೋಗ್ಯಕ್ಕೆ ಒಳ್ಳೇದಲ್ಲ ವೆನಿಗರ್ ಅಂತ. ಆದಷ್ಟು ಸಾಸ್ ಸ್ವಲ್ಪ ಕಮ್ಮಿ ಬಳಸ್ತೀನಿ. ಈಗ ಮಕ್ಳಿಗೆ ಅದೇ ತರ ಇಷ್ಟ ಅಂತ ಒಂದು ಇದು ಸಣ್ಣ ಇಟ್ಕೊಂಡು ಮಾಡಬಾರ್ದು, ಕ್ರಿಸ್ಪಿ ಹೊರಟೋಗುತ್ತೆ. ಮಾಡುವಾಗ ಉರಿ ಜಾಸ್ತಿ ಇಟ್ಕೊಂಡು ಮಾಡಿದ್ರೆ ಕ್ರಿಸ್ಪಿ ಬರೋದು. ಇದು ಆಯ್ತು. ನೋಡಿ ಇದಾಗಿದೆ. ಇದು ಆಫ್ ಮಾಡ್ತೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಈಗ ಸ್ವಲ್ಪ ಬೇಕು ಅಂದ್ರೆ ಅಷ್ಟೇ. ಇದನ್ನು ತಿನ್ನೋದಷ್ಟೇ. ಈಗ ಹುಡುಗರಿಗೆ ಕೊಟ್ಬೋಣ. ಕೊಡ್ತೀನಿ. ಇವಾಗ ಕೊಡ್ತೀನಿ, ಟೇಸ್ಟ್ ನೋಡಿ. ಬೇಬಿ ಕಾರ್ನ್ ಮಂಚೂರಿ ನೋಡಿ. ಇದು ಕಲರ್ ಯೂಸ್ ಮಾಡಿಲ್ಲ ಅಂದ್ರೂ ಈ ಕಲರ್ ಇದೆ. ಅವಾಗಲೇ ಎಷ್ಟು ವೈಟ್ ಇತ್ತು, ಎಲ್ಲ ಸಾಸು ಅದು ಎಲ್ಲ ಬಿದ್ಮೇಲೆ ಸುರಿತು. ಈ ಸಾಸ್ಗಳು ಹೆಲ್ತಿ ಅಲ್ಲ, ಆದ್ರೂ ತೀರಾ ಬಳಸ್ತಲೇ ಇರೋಕ್ಕೂ ಮಕ್ಳು ತಿನ್ನಲ್ವಲ್ಲ. ಟೇಸ್ಟ್ ನೋಡ್ರಿ. ಬಿಸಿ ಬಿಸಿ ಹುಷಾರು. ಟೇಸ್ಟ್ ಹೆಂಗೈತೆ ರಚನಾ? ತಿಂದ್ರಾ? ತಿನ್ ನೋಡಿ. ಜಾಸ್ತಿ ಇಕ್ಕೋಬಾರ್ದು, ಬಿಡ್ಸದೆ. ಹೆಂಗಿದೆ ವಚನ? ಹೆಂಗೈತೆ? ತಿಂದಲ್ಲ? ಸೂಪರಾ? ಎಲ್ಲ ಆಕ್ಷನ್ ಅಷ್ಟೇ ಇದೆ. ಧೋನ್ ಹೆಂಗೈತೆ? ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ದ ನೋಡ್ರಿ. ಹಿಂಗೆ ಸ್ನ್ಯಾಕ್ಸ್ಗೆಲ್ಲ ಹೊರಗಡೆ ಕರ್ಕೊಂಡೋಗಿ ತಿನ್ನಿಸ್ಬೇಕು, ಆರೋಗ್ಯ ಹಾಳಾಗತ್ತೆ ಮಕ್ಳಿಗೆ ಅಂತ ಎಷ್ಟು ಕಷ್ಟ ಬಿದ್ದು ಅಮ್ಮ ಮಾಡ್ತಾಳೆ ಅಲ್ಲ. ಎಕ್ಸ್ಟ್ರಾ ಈರುಳ್ಳಿ ಎಲ್ಲ ಹಾಕ್ಕೊಂಡು, ಈರುಳ್ಳಿ ಎಕ್ಸ್ಟ್ರಾ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಟೇಸ್ಟ್ ಮಾಡೋಣ ಹೆಂಗಿದೆ. ಸೇಮ್ ಗೋಬಿ ಮಂಚೂರಿ ಥರ ಇದೆ. ಗೋಬಿ ಮಂಚೂರಿ ಮಾಡೋದು ಗೋಬಿ ಮಂಚೂರಿ ಥರ ಇರುತ್ತೆ, ಆದರೆ ಹೋಟ್ಲು ಟೇಸ್ಟ್ ಇರಲ್ಲ. ಯಾಕೆ ಕಲರ್ ಇರಲ್ಲ, ವೆನಿಗರ್ ಇಲ್ಲ. ಸಖತ್ತಾಗಿದೆ ಒಂದು ಟೇಸ್ಟಾಗಿ. ಬೇಬಿ ಕಾರ್ನ್ ಮಂಚೂರಿ ಚೆನ್ನಾಗಿದೆ. ವಿಡಿಯೋ ನೋಡಿ. ಖಾರ ಕಮ್ಮಿ ಇದೆ. ಮಕ್ಳಿರೋದ್ರಿಂದ ಖಾರ ಕಡಿಮೆ ಹಾಕಿದ್ದಾರೆ. ವಿಡಿಯೋ ನೋಡಿ, ಫುಲ್ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕಲ್ತ್ಕೊಳ್ಳಿ. ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೂ ಹೆಲ್ದಿಯಾಗಿ ಒಳ್ಳೆ ಉತ್ತಮ ಆಹಾರ ಕೊಡಿ, ಭಾಳ ಒಳ್ಳೆಯದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಶರಣಾರ್ಥಿ. ಧನ್ಯವಾದ.